ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಪ್ರಶಾಂತ್. ಹೇಗಿದ್ರಿ? ದಿನಕ್ಕೊಂದು ವಾಕ್ಯ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಖಂಡಿತವಾಗ್ಲೂ ಆ ದೇವರೆಲ್ಲರಿಗೂ ಒಳ್ಳೆಯದೇ ಮಾಡ್ತಾರೆ, ಮಾಡೋಕ್ಕೆ ರೆಡಿ ಇದ್ದಾರೆ. ಇನ್ಫ್ಯಾಕ್ಟ್ ಆ ಪ್ರೋಸೆಸ್ ಆಗ್ತಿದೆ, ಆಗುತ್ತೆ ಅನ್ನೋ ನಂಬಿಕೆನೂ ನನಗಿದೆ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಇವತ್ತು ಅಂತ ಅನ್ಕೊತಾ ಇದ್ದೀರಾ? ನೋಡಿ, ಆ ದೇವರು ನಮಗೆ ತುಂಬ ಬ್ಲೆಸ್ಸಿಂಗ್, ಆ ಕಾನ್ಸೆಪ್ಟೇ ಅಲ್ವಾ? ವೆಯ್ಟ್ ಮಾಡಿ. ಹಾಗಿದ್ರೆ ತಡ ಮಾಡ್ದಿರಾ ವಾಕ್ಯದ ಕಡೆ ಹೋಗೋಣ. I believe in God our Father, I believe in Christ the Son, I believe in the Holy Spirit. ಇವತ್ತಿನ ವಾಚನ ಯೋಬನ ಗ್ರಂಥದಿಂದ, ಅಧ್ಯಾಯ 42, ವಚನ 12. ಸರ್ವೇಶ್ವರ ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಅಧಿಕಗೊಳಿಸಿ ಆಶೀರ್ವದಿಸಿದರು. ಅವನಿಗೆ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಕತ್ತೆಗಳು ದೊರಕಿದವು. ಸೊ ಈಗ ನಿಮಗೊಂದು ಕ್ಲಾರಿಟಿ ಸಿಗ್ತಾ ಇರ್ಬೋದಲ್ವಾ? ಅದು ಇನ್ನೂ ಅರ್ಥ ಆಗೋ ಥರ ಹೇಳ್ತೀನಿ ಕೇಳಿ. ನೋಡಿ, ನಾವು ಏನೇ ಕಷ್ಟದಲ್ಲಿರಲಿ, ಏನೇ ಒಂದು ದುಃಖದಲ್ಲಿರಲಿ, ಅದು ಗೊತ್ತು ಮುಂದೆ ಅದು ಸರಿ ಹೋಗುತ್ತೆ, ದೇವರಿದ್ದಾರೆ ಅಂತ ಕೆಲವರು ನಂಬ್ತಾರೆ. ಇನ್ನು ಕೆಲವರು ನಂಬದೇ ಇರೋರು ತಾಳ್ಮೆ ಕೆಟ್ಟು ಏನೇನೋ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅವರು ಮುಂದೆ ಎಷ್ಟು ದೊಡ್ಡ ಬ್ಲೆಸ್ಸಿಂಗ್ ಕಾದಿರುತ್ತೆ ಅಂತ. ಉದಾಹರಣೆಗೆ ಹೇಳೋದಾದರೆ, ಈಗ ನೋಡಿ, ಅವಾಗೆಲ್ಲ ಟೋಕನ್ ಸಿಸ್ಟಮು, ಕರೆಕ್ಟಾ? ಈಗಾದರೆ ಮನಿ ಟ್ರಾನ್ಸ್ಫರು, ಅದು ಇದು, ATM ಆಪ್ಷನ್ ಇದೆ. ಈವನ್ ATM ಅಲ್ಲೂ ನೀವು ಕ್ಯೂನಲ್ಲಿ ನಿಂತ್ಕೋಬೇಕು. ಈಗ ನಮ್ಮ ಟೋಕನ್ ನಂಬರ್ ಕರೆದಾಗಲೇ ತಾನೇ ನಾವು ಹೋಗೋಕ್ಕಾಗೋದು. ಅದಕ್ಕೆ ಮುಂಚೆನೇ ಏನೇ ಮಾಡಿದ್ರು ಅದು ಬೇರೆ ಥರನೇ ಹೋಗ್ಬಿಡುತ್ತೆ. ಕೆಲವರು ಸಿಟ್ಟಾಗಿ ಏನೇನೋ ಬೈದುಕೊಂಡು ಜಗಳ ಆಡ್ಕೊಂಡು ಹೋಗ್ಬಿಡ್ತಾರೆ. ತಾಳ್ಮೆ ಕೆಟ್ಟು ಇದರಲ್ಲಿ ಕೆಲವರು ಜಗಳ ಆಡಿಕೊಂಡು ಸುಮ್ಮನೆ ಇಲ್ದಿರೋ ಟೆನ್ಷನ್ ಮಾಡಿ, ಅವರು ಟೆನ್ಷನ್ ಆಗಿ ಇನ್ನೊಬ್ರನ್ನೂ ಟೆನ್ಷನ್ ಮಾಡಿ, ಟೋಕನ್ ನಂಬರ್ ಕೊಟ್ಟಿದ್ದಾರೆ ಅಂದರೆ ನಮ್ಮನ್ನು ಕರೀದೇ ಇರ್ತಾರ, ಕರೀತಾರೆ, ನಮಗೆ ಸಿಗಬೇಕಾಗಿರೋದು ಸಿಕ್ಕೇ ಸಿಗುತ್ತೆ. ನಿಮ್ಗೆ ಜ್ಞಾಪಕ ಇದ್ದರೆ ಒಂದು ವಿಡಿಯೋ ಅವಾಗವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾಯಿತ್ತು. 2 ಬಾಕ್ಸ್ ಇರುತ್ತೆ, ಒಂದು ಬಾಕ್ಸಲ್ಲಿ ಒಬ್ಬ ಅಗಿತಾ ಇರ್ತಾನೆ, ತಾಳ್ಮೆಯಿಂದ ಅಗಿತಾ ಇರ್ತಾನೆ, ಡೀಪಲ್ಲಿ ಡೈಮಂಡ್ ಇರುತ್ತೆ. ಇನ್ನೊಬ್ಬ ಇನ್ನೊಂದೆರಡು ಸತಿ ಆಗಿದ್ರೆ ಅವನಿಗೆ ಒಂದು ಬಂಡಲ್ ಆಫ್ ಡೈಮಂಡೇ ಸಿಗುತ್ತೆ. ಬಟ್ ತಾಳ್ಮೆ ಕಳ್ಕೊಂಡು ಹೋಗ್ಬಿಡ್ತಾನೆ. ಬಟ್ ಈ ಕಡೆ ಅವನು ಅಗಿತಾನೆ, ಒಂದು ನಂಬಿಕೆಯಿಂದ, ಒಂದು ತಾಳ್ಮೆಯಿಂದ ಅಗಿತಾನೆ. ಹಿ ವಿಲ್ ಗೆಟ್ ಇಟ್. ಸೊ ಹಾಗೆ ನಾವು ನಂಬಿಕೆ ಹೇಳಬೇಕು ದೇವರಲ್ಲಿ. ನಮಗೆ ಮುಂದೆ ಒಂದು ದೊಡ್ಡ ಆಶೀರ್ವಾದ ಇದೆ ಅನ್ನೋ ಒಂದು ನಂಬಿಕೆ, ತಾಳ್ಮೆಯಿಂದ ಅದಕ್ಕೆ ಕಾಯಬೇಕು. ನಮ್ಮ ಟೋಕನ್ ಕರೆಯೋವರೆಗೂ ಏನೇನು ಕಷ್ಟಗಳು ಬರುತ್ತೋ ಅದನ್ನೆಲ್ಲ ಅನುಭವಿಸಲೇಬೇಕು, ಇದೇ ಇಲ್ಲ. ಆದರೆ ನಾವೇನು ಮಾಡ್ತೀವಿ, ಈ ಜೀವನದ ಸಾಲಲ್ಲಿ ಆ ದೇವ್ರ ಟೋಕನ್ ಕರೆಯೋವರೆಗೂ ತಾಳ್ಮೆ ಕಳ್ಕೊಂಡು ನಂಬಿಕೆ ಇಲ್ದಿರ ಏನೇನೋ ಮಾಡ್ಕೊಂಬಿಡ್ತೀವಿ. ಸೊ ಡೋನರ್ಗಳೇ, ಹಾಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ, ನಮ್ಮ ಟೈಮ್ ಅನ್ನೋದೇನಿದೆ ಅದು ಬರೋವರೆಗೂ ತಾಳ್ಮೆಯಿಂದಿರೋಣ, ನಂಬಿಕೆ ಇಟ್ಟಿರೋಣ. ತಾಳ್ಮೆಯಿಂದ ಕಾಯೋಕ್ಕೆ ಆ ಶಕ್ತಿ ಕೊಡಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ಳೋಣ. ಸಿಂಪಲಾಗಿ ಹೇಳ್ಬೇಕಂದ್ರೆ, ನಮಗೇನು ಸಿಗಬೇಕಾಗಿರೋದು ಅದೊಂದು, ನಾವು ಅಲಾರಾಮ್ ಇಟ್ಟಂಗೆ. ಅಲಾರಾಮ್ ಇಟ್ಟಮೇಲೆ ಬೆಲ್ ಮಾಡಲೇಬೇಕು. ನಾವೇನು ಟೈಮ್ ಇಡ್ತೀವೋ ಆ ಟೈಮ್ಗೆ ಬೆಲ್ ಆಗೇ ಆಗುತ್ತೆ, ಬೆಳಕು ಹರಿದೇ ಹರಿಯುತ್ತೆ. ಅದಕ್ಕೆ ಮುಂಚೆನೇ ರಿಂಗ್ ಆಗು ಅಂದರೆ ಭವಿಷ್ಯದಲ್ಲಿ ಆ ದೇವರು ಮಾಡೋಕ್ಕೆ ಹೋಗಿರೋ ಅದ್ಭುತಗಳಿಗಾಗಿ ನಾವು ಕಾಯೋಣ, ತಾಳ್ಮೆಯಿಂದ ಕಾಯೋಣ, ನಂಬಿಕೆಯಿಂದ ಇರೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ವಾಕ್ಯ ನಿಮ್ಮ ಮನೆ ಹಾಗೂ ನಿಮ್ಮ ಮನ ಮುಟ್ಟಿದೆ ಅಂದ್ಕೊತೀನಿ. ಮತ್ತೆ ಮುಂದಿನ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಹ್ಯಾವ್ ಅ ಬ್ಲೆಸ್ಡ್ ಡೇ. ಸಿಗೋಣ.